MK ನ್ಯೂಸ್ 9 NTV ಕನ್ನಡಗೆ ಸ್ವಾಗತ. ನಾನು ಮಹೇಶ್ ಪಾಟೀಲ್. ನನಗೆ ನಿನ್ನೆ ಸಾಯಂಕಾಲ ತಡವಾಗಿ ನನಗೆ ಬಂದದ್ರಿಂದ ಇವತ್ತು ಹೋಗಿ ನಾಳೆ 11 ಗಂಟೆಗೆ ನಿಗದಿ ಮಾಡಿದ್ದೀನಿ. ಹೇಳಿದ್ದೀನಿ ಅವರಿಗೆ ನಾಳೆ 11 ಗಂಟೆಗೆ ಹೋಗಿ ಅಲ್ಲಿ ಅವ್ರು ಏನು ಕೇಳ್ತಾರೋ ಅದಕ್ಕೆ ಉತ್ತರವನ್ನು ಕೊಡ್ತೀನಿ. ಏನು ವಿಚಾರಕ್ಕೆ ಸರ್ ಕರೆದಿದ್ದಾರೆ? ಅದೆಲ್ಲ ಮನೆಯಲ್ಲಿ ಎಲ್ಲ ಸಾರಿಗೆ ಸಂಸ್ಥೆಗಳಲ್ಲಿ ನ್ಯೂನತೆಗಳನ್ನ ತಿಳ್ಕೊಂಡಿದ್ದಾರೆ. ಸಾಕಷ್ಟು ಪ್ರಾಬ್ಲಮ್ಗಳಿದಾವು. ನಾವು ಉಸ್ತುವಾರಿ ಸಚಿವರು, ನಮ್ಮ ಉಪಾಧ್ಯಕ್ಷರು ಎಲ್ಲರೂ ಕೂಡಿ ಸಾಕಷ್ಟು ಬಸ್ಸಿನಗಳ ಬಗ್ಗೆ, ಡಿಪೋಗಳ ಬಗ್ಗೆ, ಡಿಪೋ ಮತ್ತು ವರ್ಕ್ಶಾಪ್ಗಳ ಬಗ್ಗೆ, ವರ್ಕ್ಶಾಪ್ಗಳಲ್ಲಿ ಕೆಲವು ಭಾಳ ಹಳೆಯ ವರ್ಕ್ಶಾಪ್ಗಳಿದ್ದು ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಇಂಥವು ಪರಿಸ್ಥಿತಿಗಳಲ್ಲಿದ್ದಂಥದ್ದು ಸರ್ಕಾರಕ್ಕೆ ಒಂದು ಹೆಚ್ಚಿನ ಅನುದಾನ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಈ ಸಭೆಯಲ್ಲಿ ನಿರ್ಣಯ ಮಾಡಿದ್ದೀವಿ. ಮತ್ತು ಶಾಸಕರ ಬೇಡಿಕೆಗಳು, ಬಸ್ ರೂಟ್ಗಳು, ಬಸ್ಗಳು, ಮಕ್ಕಳ ಸ್ಕೂಲಿಗೆ ಹೋಗ್ಲಿಕ್ಕೆ ಏನೇನು ತೊಂದರೆ ಆಗ್ತಿದೆ, ಎಲ್ಲೆಲ್ಲಿ ಬಸ್ಗಳು ನಿಲ್ಲಿಸಬೇಕು, ಒಂದೊಂದು ವೇಗ ಬಸ್ಗಳ, ಎಕ್ಸ್ಪ್ರೆಸ್ ಬಸ್ಗಳನ್ನು ಎಲ್ಲಿ ಹಳ್ಳಿಗಳಲ್ಲಿ ನಿಲ್ಲಿಸಬೇಕು, ಎಲ್ಲ ಟೋಟಲಿ ಸಾರಿಗೆ ಇಲಾಖೆಯಲ್ಲಿ ಏನೇನು ವ್ಯವಸ್ಥೆಗಳನ್ನು ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಆ ಎಲ್ಲದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ. ಅದರ ಬಗ್ಗೆ ಮತ್ತೊಂದು ಮುಖ್ಯಮಂತ್ರಿಗಳ ಕೆಲವು ನೌಕರರ ಬೇಡಿಕೆಗಳಿದ್ದಾವೆ. ಆ ನೌಕರರ ಬೇಡಿಕೆಗಳ ಸಹಿತ ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಒಂದು ಮೀಟಿಂಗಲ್ಲಿ, ಸಾರಿಗೆ ಮಂತ್ರಿಗಳು ಎಲ್ಲರೂ ಮೀಟಿಂಗಲ್ಲಿ ಅವರ ನೌಕರರ ಏನು ಕುಂದುಕೊರತೆಗಳಿದಾವು, ಏನು ಅವರ ಬೇಡಿಕೆಗಳನ್ನ ಅವ್ರ ನೌಕರ ಇಟ್ಟದ್ದು ನಮ್ಮ ಮಹೇಶ್ ಪಾಟೀಲ್, MK ನ್ಯೂಸ್ 9 NTV ಕನ್ನಡ.